ಕ್ವೆಶ್ಚನ್ ನಂಬರ್ 57. ಇದು ಹೊಸ LBIಯ 59ನೇ ಪ್ರಶ್ನೆ. ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಆಯೋಜಿಸಿದರು. ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗುಲುವ ಒಟ್ಟು ಖರ್ಚು 900 ರೂಪಾಯಿಗಳು. ಕಾರಣಾಂತರಗಳಿಂದ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಆಹಾರಕ್ಕಾಗಿ ತಗುಲುವ ಖರ್ಚು 15 ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ. ಇಲ್ಲಿ ಪ್ರವಾಸವನ್ನು ಆಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು. ಅದನ್ನು X ಅಂತ ಇಟ್ಕೊಳ್ಳೋಣ. ಇಲ್ಲಿ ಅವರು ಒಟ್ಟು ಎಷ್ಟು ಹಣವನ್ನು ಖರ್ಚು ಮಾಡೋದಾಗಿ ಇಟ್ಕೊಂಡಿದ್ದಾರೆ? 900 ರೂಪಾಯಿ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೆ ತಗುಲುವ ವೆಚ್ಚ ಏನಾಗುತ್ತೆ? 900 ರೂಪಾಯಿ X ಆಗುತ್ತೆ. X ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋದರೆ 900 ರೂಪಾಯಿ X ರೂಪಾಯಿಗಳು ಬರುತ್ತೆ. ಆದರೆ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಯ್ತು? ಅವಾಗ 10 ವಿದ್ಯಾರ್ಥಿಗಳು ಹೋಗದೇ ಇರೋದರಿಂದ ವಿದ್ಯಾರ್ಥಿಗಳ ಸಂಖ್ಯೆ 10 ಕಡಿಮೆ ಆಯಿತು. ಅಂದರೆ X - 10 ಆಯಿತು. ಆಗ ಪ್ರತಿಯೊಬ್ಬರಿಗೆ ತಗುಲುವ ವೆಚ್ಚ 900 ರೂಪಾಯಿ X - 10. ಇದು ಒಬ್ಬೊಬ್ಬರಿಗೆ ಎಷ್ಟು ಹೆಚ್ಚು ಬರುತ್ತೆ? ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ ಹಾಗೆ ಏನಾಗುತ್ತೆ? ಇಲ್ಲಿ ಒಬ್ಬೊಬ್ಬರಿಗೂ ತಗುಲುವ ವೆಚ್ಚ ಹೆಚ್ಚಾಗತ್ತೆ. ಎಷ್ಟು ಹೆಚ್ಚಾಗತ್ತೆ? 15 ಹೆಚ್ಚಾಗತ್ತೆ. ಅಂದರೆ 900 ರೂಪಾಯಿ X - 10 ಮೈನಸ್ 900 ರೂಪಾಯಿ X ಎಷ್ಟು? 15 ರೂಗಳಾಗ್ತವೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯಿತು, ಪ್ರತಿಯೊಬ್ಬರಿಗೂ ತಗುಲುವ ವೆಚ್ಚ ಹೆಚ್ಚಾಯಿತು. ಎಷ್ಟು ಹೆಚ್ಚಾಯಿತು? 15 ಹೆಚ್ಚಾಯಿತು. ಅಂದರೆ ಇದು ಮೈನಸ್ ಇದು 900 ರೂಪಾಯಿ X - 10 ಬೈ ಮೈನಸ್ 900 ಬೈ X. ಇಲ್ಲಿ ಛೇದದಲ್ಲಿ ಕಡಿಮೆ ಆಗ್ತಾ ಬಂದಂಗೆ ಬೆಲೆ ಜಾಸ್ತಿ ಆಗ್ತಾ ಬರುತ್ತೆ. ಇಲ್ಲಿ ಛೇದ ಕಡಿಮೆ ಆಗಿರೋದ್ರಿಂದ ಇದು ಹೆಚ್ಚು. 900 ರೂಪಾಯಿ X - 10 ಹೆಚ್ಚು. ಯಾವುದಕ್ಕಿಂತ? 900 ರೂಪಾಯಿ Xಗಿಂತ ಎಷ್ಟು ಹೆಚ್ಚು? 15 ಹೆಚ್ಚು. ಅಂದರೆ ಇದು 900 ರೂಪಾಯಿ X - 10 ಮೈನಸ್ 900 ರೂಪಾಯಿ X 15 ಅಂತ ನಾವು ತಗೋಬೇಕು. ಮೊದಲಿಗೆ ಬರೆಯೋಣ. ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ. ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ X ಇರಲಿ. ತಗಲುವ ವೆಚ್ಚ ಏನಾಗುತ್ತೆ? ಪ್ರತಿಯೊಬ್ಬರಿಗೂ ಆಹಾರಕ್ಕಾಗಿ ತಗಲುವ ವೆಚ್ಚ. ಪ್ರತಿ ವಿದ್ಯಾರ್ಥಿಯ ವೆಚ್ಚ, ಆಹಾರದ ವೆಚ್ಚವನ್ನು ನಾವು ಆಹಾರದ ವೆಚ್ಚ ಅಂತ ಪರಿಗಣಿಸೋಣ. ಏನಾಗುತ್ತೆ? 900 ರೂಪಾಯಿ X ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿದ್ದಾಗ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗುತ್ತೆ? X - 10 ಆಗುತ್ತೆ. 10 ವಿದ್ಯಾರ್ಥಿಗಳು ಹೋಗಲು ಸಾಧ್ಯವಾಗದಿದ್ದಾಗ ವಿದ್ಯಾರ್ಥಿಗಳ ಸಂಖ್ಯೆ ಏನಾಯಿತು? X - 10 ಆಗುತ್ತೆ. ಆಗ ಪ್ರತಿ ವಿದ್ಯಾರ್ಥಿಯ ವೆಚ್ಚ ಏನಾಗುತ್ತೆ? 900 ರೂಪಾಯಿ X - 10. ಇದನ್ನು 2 ಅಂತ ಪರಿಗಣಿಸೋಣ. ಈಗ ಇದು ಹೆಚ್ಚಾಗತ್ತೆ. 900 ರೂಪಾಯಿ x - 10 ಏನಿದೆ
900 ಎಕ್ಸ್ಗಿಂತ 15 ಹೆಚ್ಚಾಗಿರುತ್ತೆ. ಇಲ್ಲಿ ನಾವು 900 ಎಕ್ಸನ್ನು ಹಾಗೆ ಬರೆಯೋಣ. 900 ಎಕ್ಸನ್ನು 900 ಎಕ್ಸ್ ಅಂತ ಬರೆಯೋಣ. ಮೈನಸ್ 900 ಇಂಟು ಎಕ್ಸ್ ಮೈನಸ್ 900 ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ 10 ಪ್ಲಸ್ ಆಗುತ್ತೆ. 900 ಇಂಟು 10 9000 ಆಗುತ್ತೆ. ಬೈ ಇಲ್ಲಿ ನಾವು ಇದನ್ನು ಗುಣಿಸೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಮೈನಸ್ 10 ಮೈನಸ್ 10 ಎಕ್ಸ್ ಈಕ್ವಲ್ಸ್ ಏನು 15. 900 ಎಕ್ಸ್ ಮೈನಸ್ 900 ಎಕ್ಸನ್ನು ಕಳೆಯೋಣ. ಇಲ್ಲಿ ನೋಡ್ಕೊಂಡಿದೆ ಅದನ್ನು ಬರೆಯೋಣ. 9000 ಇದೆ ಈಕ್ವಲ್ಸ್ 15 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 10 ಓರೆ ಗುಣಾಕಾರ ಮಾಡೋಣ. 15 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸ್. ಇಲ್ಲಿ 9000 ಇದು 9000 ಇದೆ. ಇಲ್ಲಿ 9000 ನಾವು ಬರೀಬೇಕು. 15ರ ಮಗ್ಗಿಯಲ್ಲಿ 90 ಇದೆ. 15 6 90, 15 1 15 6 ಮತ್ತು ಇಲ್ಲಿ 2 0 ಇದೆ, ಅದನ್ನು ಬರೆಯೋಣ. ಅಂದರೆ ಏನಾಯ್ತು ಇಲ್ಲಿ 600 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸ್ ಆಯಿತು. ನಾವು ಎಡಭಾಗ ಮತ್ತು ಬಲಭಾಗವನ್ನು ಎಕ್ಸ್ಚೇಂಜ್ ಮಾಡಿ ಬರೆಯೋಣ. ಈಗ ನಾವು ಗುಣಲಬ್ಧವನ್ನು ಬರೆಯೋಣ. ಮೊದಲನೇ ಪದ ಇಂಟು ಮೂರನೇ ಪದ. ಗುಣಲಬ್ಧ ಈಸ್ ಈಕ್ವಲ್ಸ್ ಟು ಏನು ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ 6 ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ 600 ಈಕ್ವಲ್ಸ್ ಏನಾಯಿತು ಮೈನಸ್ 600 ಎಕ್ಸ್ ಸ್ಕ್ವೇರ್. ನಂತರ ಮೊತ್ತ ಅಂತಂದರೆ ಮಧ್ಯದ ಪದ ಮೈನಸ್ 10 ಎಕ್ಸ್. ನಂತರ ಏನಾಯಿತು ಮೈನಸ್ 600 ಎಕ್ಸ್ ಸ್ಕ್ವೇರ್. ಇದನ್ನು ಹೊಡಿಬೇಕಾಗಿದೆ. ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದರಿಂದ ಬೇರೆ ಬೇರೆ ಚಿಹ್ನೆ ಬರುತ್ತೆ, ಮತ್ತು ಮೊತ್ತಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಬರುತ್ತೆ, ಚಿಕ್ಕ ಸಂಖ್ಯೆಗೆ ಪ್ಲಸ್ ಬರುತ್ತೆ. ನಮಗೆ ಗೊತ್ತಿದೆ 30 ಇಂಟು 20 60 ಮತ್ತು ವ್ಯತ್ಯಾಸ 10 ಬರುತ್ತೆ. 30 ಎಕ್ಸ್ ಪ್ಲಸ್ 20 ಎಕ್ಸ್ ಇವೆರಡರ ಗುಣಲಬ್ಧ 30 ಇಂಟು 20 ಅಂದರೆ 600 ಬರುತ್ತೆ. ಮೈನಸ್ 30 ಪ್ಲಸ್ 20 ಅಂತಂದರೆ ಮೈನಸ್ 10 ಬರುತ್ತೆ. ಮೈನಸ್ 30 ಎಕ್ಸ್ ಪ್ಲಸ್ 20 ಎಕ್ಸ್ ಇವೆರಡರ ಗುಣಲಬ್ಧ ಏನು ಮೈನಸ್ 600 ಎಕ್ಸ್ ಸ್ಕ್ವೇರ್. ಮೈನಸ್ 30 ಎಕ್ಸ್ ಪ್ಲಸ್ 20 ಎಕ್ಸ್ ಏನು 10 ಎಕ್ಸ್ ಬರುತ್ತೆ. ಈಗ ನಾವು ಇಲ್ಲಿ 3 ಪದವನ್ನು 4 ಪದಗಳನ್ನಾಗಿ ಬರೆಯೋಣ. ಮೊದಲನೇ ಪದ ಎಕ್ಸ್ ಸ್ಕ್ವೇರ್ ಹಾಗೆ ಬರೆಯೋಣ. ಮೈನಸ್ 10 ಎಕ್ಸನ್ನು ಏನು ಬರೀಬೇಕು ಮೈನಸ್ 30 ಎಕ್ಸ್ ಪ್ಲಸ್ 20 ಎಕ್ಸ್ ಅಂತ ಬರೆಯೋಣ. ಮೈನಸ್ 30 ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 600 ಈಕ್ವಲ್ಸ್ 0. ಈಗ 3 ಪದವನ್ನು ನಾವು 4 ಪದಗಳಾಗಿ ಬರೆದ್ವಿ. ಮಧ್ಯ ಪದವನ್ನು ಒಡೆದು ಬರೆದ್ವಿ. ಮೊದಲನೇ ಮತ್ತು ಎರಡನೇ ಪದದಲ್ಲಿ ಸಾಮಾನ್ಯ ತೆಗೆಯೋಣ. ಸಾಮಾನ್ಯ ಏನು ಬರುತ್ತೆ ಎಕ್ಸ್ ಬರುತ್ತೆ. ಎಕ್ಸ್ ಇಂಟು ಏನಾಯ್ತು ಇದು ಎಕ್ಸ್ ಮೈನಸ್ 30 ಆಯಿತು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 30 30 ಎಕ್ಸ್ ಬರುತ್ತೆ. ಪ್ಲಸ್ ಇಲ್ಲಿ 20 ಮತ್ತು 600 ಇದೆ. 600 ಇದು 20ರ ಮಗ್ಗಿಯಲ್ಲಿ ಇರೋದ್ರಿಂದ 20ಅನ್ನು ಸಾಮಾನ್ಯ ತೆಗೆಯೋಣ. 20 ಬ್ರ್ಯಾಕೆಟ್ನಲ್ಲಿ ಏನು ಬರುತ್ತೆ ಎಕ್ಸ್ 20 30 600 ಇದು ಕೂಡ ಎಕ್ಸ್ ಮೈನಸ್ 30 ಈಕ್ವಲ್ 0 ಬಂತು. ಎಕ್ಸ್ ಮೈನಸ್ 30 ಎಕ್ಸ್ ಮೈನಸ್ 30 ಇದನ್ನು ಸಾಮಾನ್ಯ ಅಪವರ್ತನಾಗಿ ಒಂದು ಬ್ರ್ಯಾಕೆಟಲ್ಲಿ ಬರೆಯೋಣ. ಎಕ್ಸ್ ಮೈನಸ್ 30 ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಇಲ್ಲಿ ಉಳ್ಕೊಂಡಿರೋ ಎಕ್ಸ್ ಮತ್ತು ಇಲ್ಲಿ ಉಳ್ಕೊಂಡಿರೋ ಪ್ಲಸ್ 20 ಬರುತ್ತೆ. ಎಕ್ಸ್ ಪ್ಲಸ್ 20 ಈಕ್ವಲ್ 0. ಈಗ ನಾವು ಇದು ಈಕ್ವಲ್ 0 ಇದು ಈಕ್ವಲ್ 0 ಮಾಡೋಣ. ಎಕ್ಸ್ ಮೈನಸ್ 30 ಈಕ್ವಲ್ 0 ಅಥವಾ ಎಕ್ಸ್ ಪ್ಲಸ್ 20 ಈಕ್ವಲ್ 0. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಯಿತು 0 ಮೈನಸ್ 30 ಈ ಕಡೆ ಹೋದರೆ ಪ್ಲಸ್ 30 ಆಗುತ್ತೆ. ಹಾಗೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಪ್ಲಸ್ 20 ಈ ಕಡೆ ಬಂದರೆ ಮೈನಸ್ 20 ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಏನಾಯಿತು 30 ಅಥವಾ ಎಕ್ಸ್ ಈಕ್ವಲ್ಸ್ ಮೈನಸ್ 20. ಇಲ್ಲಿ ನಾವು ಧನ ಸಂಖ್ಯೆಯನ್ನು ಪರಿಗಣಿಸಬೇಕು, ಯಾಕಂತಂದರೆ ಇದು ವಿದ್ಯಾರ್ಥಿಗಳ ಸಂಖ್ಯೆ, ಇದನ್ನು ತೊಗೊಳ್ಳಿಕ್ಕೆ ಬರಲ್ಲ ಮೈನಸನ್ನು. ಎಕ್ಸ್ ಇಸ್ ಈಕ್ವಲ್ಸ್ ಟು 30 ಎಕ್ಸ್ ಇಸ್ ಈಕ್ವಲ್ಸ್ ಟು 30 ಇದು ವಿದ್ಯಾರ್ಥಿಗಳ ಸಂಖ್ಯೆ. ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 30. ಪ್ರವಾಸಕ್ಕೆ ಹೋದ
ವಿದ್ಯಾರ್ಥಿಗಳ ಸಂಖ್ಯೆ 30. ಇದು ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ತಾಳೆ ನೋಡ್ಬೋದು ನಾವು. ಎಕ್ಸ್ ಅಂತಂದರೆ ಇಲ್ಲಿ 900/30 ಆಗುತ್ತೆ. ಅಂದರೆ ಏನು ಬಂತು? 30 ಬಂತು. 30 ಆಮೇಲೆ ಎಕ್ಸ್ ಮೈನಸ್ 10 ಅಂತಂದರೆ ಇಲ್ಲಿ 20 ಬರುತ್ತೆ. 900 2 1 2 45 ಅಂದರೆ 45 ಇದು 30ಕ್ಕಿಂತ 15 ಹೆಚ್ಚಾಗಿದೆ. ಅಂದರೆ ಆದ್ದರಿಂದ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ 30.